ನೋಡಿ, ಇವತ್ತು ರಾತ್ರಿಯೇ ದಾವಣಗೆರೆಗೆ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಸ್ಪರ್ಶ ಆಸ್ಪತ್ರೆಗೆ ಬಂದಿದ್ದಾರೆ ಪುತ್ರ ಎಸ್ ಮಲ್ಲಿಕಾರ್ಜುನ್. ರಾತ್ರಿ 10:30ಕ್ಕೆ ವೀರಶೈವ ಲಿಂಗಾಯತ ಮಹಾಸಭಕ್ಕೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಅರ್ಧ ಗಂಟೆಗಳ ಕಾಲ ಲಿಂಗಾಯತ ಮಹಾಸಭದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ನಾಳೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ದಾವಣಗೆರೆಯ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆ ಆಗ್ತಾ ಇದೆ. ಇಂದು ರಾತ್ರಿಯೇ ದಾವಣಗೆರೆಗೆ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ನೋಡಿ, ಈಗ ಅರ್ಧ ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಾಳೆ ದಾವಣಗೆರೆಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ದಾವಣಗೆರೆಯ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇವತ್ತು ರಾತ್ರಿಯೇ ಅವರ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡುವಂಥ ಕೆಲಸ ಆಗುತ್ತೆ. ಮೊದಲಿಗೆ ಸ್ಪರ್ಶ ಆಸ್ಪತ್ರೆಗೆ ಈಗ ಆಲ್ರೆಡಿ ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರು ಬಂದಿದ್ದಾರೆ. ನಾಳೆ ದಾವಣಗೆರೆಯಲ್ಲಿ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಈಗ ರಾತ್ರಿ 10:30ವರೆಗೂ ಕೂಡ ವೀರಶೈವ ಲಿಂಗಾಯತ ಮಹಾಸಭಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅರ್ಧ ಗಂಟೆಗಳ ಕಾಲ ಲಿಂಗಾಯತ ಮಹಾಸಭಾದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ ಅವರ ಪಾರ್ಥಿವ ಶರೀರ ದಾವಣಗೆರೆಗೆ ಶಿಫ್ಟ್ ಆಗುತ್ತೆ. ನಾಳೆ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ದಾವಣಗೆರೆ ಶಾಲೆ ಏನಿದೆ, ಆ ಒಂದು ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಅವರ ಹಿತೈಷಿಗಳು, ಅವರ ಕುಟುಂಬಸ್ಥರು ಪ್ರತಿಯೊಬ್ಬರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಂಡ ಬಳಿಕ ನಾಳೆನೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅಂತೇಳಿ ಈಗ ಅಧಿಕೃತ ಮಾಹಿತಿ ಸಿಗ್ತಾ ಇದೆ. ಈಗ ಆಲ್ರೆಡಿ ಸಾರಿಗೆ ಸಚಿವರು ಹೋಗಿದ್ದಾರೆ. ಆಮೇಲೆ ರಾಜಕೀಯ ಅನೇಕ ನಾಯಕರು ಕೂಡ ಆಸ್ಪತ್ರೆ ಬಳಿ ಹೋಗಿ ಅವರನ್ನು ಅಂತಿಮ ದರ್ಶನವನ್ನು ಪಡ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ಸ್ಪರ್ಶ ಹಾಸ್ಪಿಟಲ್ನಿಂದ ಶಿಫ್ಟ್ ಮಾಡಲಾಗುತ್ತೆ. ಆಮೇಲೆ ಸಂತೋಷ್ ಲಾಡ್ ಅವರು, ಪ್ರಭು ಚವ್ಹಾಣ್, HD ರೇವಣ್ಣ, ಗೋವಿಂದ ಕಾರಜೋಳ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹೀಗೆ ಪ್ರತಿಯೊಬ್ಬರೂ ಕೂಡ ಅವ್ರ ಜೊತೆಗೆ ತಮಗಿದ್ದಂಥ ಒಡನಾಟ, ಆಮೇಲೆ ಅವ್ರು ಕೊಟ್ಟಂಥ ಕೊಡುಗೆಗಳು, ಅವ್ರು ಮಾಡಿದಂಥ ಅನೇಕ ಜನಪರ ಕಾರ್ಯಗಳ ಬಗ್ಗೆ ಮೆಚ್ಕೊಳ್ತಾ ಇದ್ರು, ಕೊಂಡಾಡ್ತಾ ಇದ್ರು. ಯಾಕಂತಂದರೆ 95 ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು. ವಿಶೇಷವಾದಂಥ ಕಾಳಜಿ ವಹಿಸ್ತಾ ಇದ್ರು. ಆಮೇಲೆ ಅವರಿಗೆ ಬಹಳಷ್ಟು ಮುಂದೆ ಭವಿಷ್ಯ ಆಗಿರ್ಬೋದು, ಹೇಗಿರಬೇಕು, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಲ್ಪನೆಗಳು, ಆಮೇಲೆ ಅಭಿವೃದ್ಧಿ ಬಗ್ಗೆ ಅವರಿಗೆ ವಿಪರೀತವಾದಂಥ ಕಾಳಜಿ ಇರ್ತಾ ಇತ್ತು. ಆಮೇಲೆ ಹೋದಲ್ಲಿ ಬಂದಲ್ಲೆಲ್ಲ ಅವ್ರು ಇದೇ ವಿಚಾರನೇ ಚರ್ಚೆ ಮಾಡ್ತಾ ಇದ್ದಿದ್ದು. ಅದನ್ನು ಹೊರತುಪಡಿಸಿ ಬೇರೆ ಏನು ಮಾತಾಡ್ತಾ ಇರಲಿಲ್ಲ ಅವರು, ಶಾಮನೂರು ಶಿವಶಂಕರಪ್ಪ ಅವರು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮುಂದಿನ ಕಾರ್ಯಗಳ ಬಗ್ಗೆ ಏನು ಡೀಟೇಲ್ ಸಿಕ್ಕಿದೆ ಗಿರೀಶ್? ಹೌದು ಪ್ರಭು, ಅಧಿಕೃತ ಮಾಹಿತಿಯ ಪ್ರಕಾರ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಹಣಬೇರು ರಾಜಣ್ಣ ಅವರು ಅಧಿಕೃತವಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಅದರ ಪ್ರಕಾರ ಇಲ್ಲಿಂದ ಅಂದ್ರೆ ಸ್ಪರ್ಶ ಆಸ್ಪತ್ರೆಯಿಂದ ಇನ್ನು ಅರ್ಧ ಗಂಟೆ ಸಮಯದಲ್ಲಿ ಇದು ವೀರಶೈವ ಮಹಾಸಭಾದ ವೇದಿಕೆಗೆ ಹೋಗುತ್ತೆ. ಅಲ್ಲಿಂದ ಪಾರ್ಥಿವ ಶರೀರವನ್ನು ಡೈರೆಕ್ಟ್ ಆಗಿ ದಾವಣಗೆರೆಗೆ ತೆಗೆದುಕೊಂಡು ಹೋಗ್ತಾರೆ. ಇನ್ನು ಮುಂಜಾನೆ ಅಂದ್ರೆ ನಾಳೆ ಮುಂಜಾನೆ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. ಅದರಲ್ಲಿ ಅತಿ ಪ್ರಮುಖವಾಗಿ ಏನು ದಾವಣಗೆರೆಯ ಮಧ್ಯಭಾಗದಲ್ಲಿರುವ ಪ್ರೌಢಶಾಲೆ ಏನಿದೆ, ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಿದೆ ಅಂತ ಮಾಹಿತಿ ಬಂದಿದೆ. ಅದಾದ ನಂತರದಲ್ಲಿ ಏನು ಶಾಮನೂರು ರೈಸ್ ಮಿಲ್ ಇದೆ, ಅಲ್ಲಿ ಸಂಜೆ 4:30ರಿಂದ 5 ಗಂಟೆಯ ಒಳಗೆ ಅಂತ್ಯಕ್ರಿಯೆಯನ್ನ ಮಾಡುವ ರೂಪುರೇಷೆ ತಯಾರಾಗಿದೆ ಅಂತ ಅಧಿಕೃತವಾಗಿ ಮಾಹಿತಿ ಬಂದಿದೆ ಪ್ರಭು. ಅದೇ ರೀತಿ ಆಸ್ಪತ್ರೆಗೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನ ನೀಡಿದ್ದಾರೆ. ಅದೇ ರೀತಿ ಅವರ ಅಂತಿಮ ಏನು ಶರೀರದ ಒಂದು ದರ್ಶನವನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದೇ ರೀತಿ ಸಾಕಷ್ಟು ಗಣ್ಯರು ಹಾಗೂ ಹಿರಿಯ ರಾಜಕಾರಣಿಗಳು ಭೇಟಿಯನ್ನ ನೀಡಿ ಅವರ ಅಂತಿಮ ದರ್ಶನವನ್ನ ಮಾಡ್ತಾ ಇದ್ದಾರೆ ಪ್ರಭು. ಮತ್ತೊಂದು ವಿಚಾರ, ಈಗ ಇಲ್ಲಿ ಅರ್ಧ ಗಂಟೆಗಳ ಕಾಲ ಅಂತಿಮ ದರ್ಶನ ಆದ ಬಳಿಕ ನೇರವಾಗಿ ದಾವಣಗೆರೆಗೆ ಹೋಗಿ ನಾಳೆನೇ ಅಂತ್ಯಕ್ರಿಯೆ ಮಾಡ್ತಾರಾ, ಹೇಗೆ ಅಂತ? ಹೌದು ಹೌದು, ಈ ಹಿಂದೆ ಅವರು ಮಂಗಳವಾರ ಮಾಡಬೇಕು ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಅದು ಚೇಂಜ್ ಆಗಿದೆ. ನಾಳೆ ಸಂಜೆ ಸುಮಾರು 3ರಿಂದ 4:30 ಅಥವಾ 4:30ರಿಂದ 5 ಗಂಟೆಯ ಒಳಗೆ ಅಂತ್ಯಕ್ರಿಯೆ ಮಾಡುವ ಎಲ್ಲ ನಿರ್ಧಾರವನ್ನ ಮಾಡಿದ್ದಾರೆ ಎಂದು ಏನು ಅಧಿಕೃತ ಮಾಹಿತಿ ಸಿಕ್ಕಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
तो बनेंगे